ನೋಡಿ, ಒಬ್ಬ ಮನುಷ್ಯ ನಾರ್ಮಲ್ ಆಗಿರ್ತಾನೆ. ಆತ ಅನ್ಕೋತಾನೆ, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಯಶಸ್ಸನ್ನು ಕಾಣಬೇಕು, ಮತ್ತು ನಾನಾ ರೀತಿಯಂಥ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು, ಯಾವ ಸಮಸ್ಯೆಗಳು ಬರದೇ ಇರೋಂಥ ರೀತಿಯಲ್ಲಿ ತಡಿಬೇಕು, ಅದೃಷ್ಟ ಅನ್ನೋಂಥದ್ದು ಬರಬೇಕು, ನನ್ನ ಜೀವನದಲ್ಲಿ ಮುಂದೆ ಬರಬೇಕು, ಹಣಕಾಸು ಸಂಪಾದನೆ ಮಾಡಬೇಕು, ಹೆಸರು ಸಂಪಾದನೆ ಮಾಡಬೇಕು ಅಂತ ಇರ್ತಾನೆ. ಆ ಥರ ಒಂದು ಸಪೋರ್ಟ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಮಲಗೋಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯ ದೇವರನ್ನ 5 ರೀತಿಯಂಥ ದೇವರುಗಳನ್ನು ನೀವು ನೆನೆಸ್ಕೊಂಡು ಅವ್ರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ನೀವು ಮಲಗಬೇಕು. ಗೊತ್ತಲ್ಲ, ಯಾರನ್ನ ಫಸ್ಟ್ ಅಂತಾರೆ? ಮನೆ ದೇವರು, ಮತ್ತು ಕುಲದೇವರು, ಮತ್ತು ಗ್ರಾಮ ದೇವತೆ. ನೀವು ಯಾವ ಊರಿದೆ ಆಗೊಂದು ಗ್ರಾಮ ದೇವರು, ಮನೆ ದೇವರು, ಕುಲದೇವರು, ಮತ್ತು ಗ್ರಾಮ ದೇವರು, ಮತ್ತು ತಂದೆ ತಾಯಿ, ಮತ್ತು ಗುರುಗಳು. ಈ 5 ಜನ ಗುರುಗಳನ್ನು, ಅಂದರೆ 5 ಜನ ದೇವರುಗಳನ್ನು ಜೊತೆ ಗುರುವನ್ನು ನೆನೆಸ್ಕೊಂಡು ನೀವು ಈ ಒಂದು ವಸ್ತುವನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ಪ್ರತಿದಿನ ಮಾಡ್ಕೊಳ್ಳಿ. 21 ದಿನ ಮಾಡಿ ನೋಡಿ, ಎಂಥ ಅದ್ಭುತ ಸೃಷ್ಟಿ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ನೀವು ಹೇಳ್ತೀರ. ಏನೋ ಒಂದು ಮಿರಾಕಲ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚದ್ವಿಷ್ಟಪತಿ ಚಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದನೆ. ಎಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಸೂರ್ಯಾಘಾತ ಅಂದರೆ ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಜಾಸ್ತಿ ಬಿಸಿಲು ನೀರು ತಪ್ಪಿ ನಿಂತ್ಕೋತು ಅಂತಂದರೆ ಅವ್ರಿಗೆ ತಲೆ ಬೀಳುವಂಥದ್ದು, ಸುಸ್ತಾಗಿ ಬೀಳುವಂಥದ್ದು, ಅದನ್ನು ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಅಂದರೆ ಸೂರ್ಯಾಘಾತ ಆಗುತ್ತದೆ ಅಂತ. ಈ ಸೂರ್ಯಾಘಾತ ಇರುವಂಥವ್ರು ಅಥವಾ ಚೂರು ಬಿಸಿಲಾದರೂ ಕೂಡ ಸುಸ್ತಾಗುವಂಥವ್ರು, ಸನ್ ಸ್ಟ್ರೋಕ್ ಇಲ್ಲ ಅಂತಂದರೂ ಕೂಡ ಸ್ವಲ್ಪ ಬಿಸಿಲಾದರೂ ಕೂಡ ಸುಸ್ತಾಗುವಂಥದ್ದು, ಏನಾದರೂ ಉಸಿರು ಕಟ್ಟಿದಂಗೆ ಆಗುವಂಥದ್ದು, ಈ ಥರ ಮಾಡಿದ್ರೆ ವ್ಯಾನ ಮುದ್ರೆಯನ್ನು ಮಾಡಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಪ್ಲಸ್ ಮಧ್ಯದ ಬೆರಳು, ಕಿರುಬೆರಳು ಪ್ಲಸ್ ಉಂಗುರದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ವ್ಯಾನ ಮುದ್ರೆ. ಈ ವ್ಯಾನ ಮುದ್ರೆಯನ್ನು ಮಾಡ್ತಂದರೆ ಸೂರ್ಯಾಘಾತ ತಡೆಯಬಹುದು, ಸನ್ ಸ್ಟ್ರೋಕ್ ಅನ್ನೋಂಥದ್ದು ನಿವಾರಣೆ ಆಗುತ್ತದೆ. 2 ಮಾತು ಇದನ್ನು ಮಾಡಿ ಜಸ್ಟ್ 15 ನಿಮಿಷಗಳ ಕಾಲ ಮಾಡಿ. ಅದೆಂಥದ್ದೇ ಯಾವುದೇ ರೀತಿಯಂಥ ಒಂದು ಸನ್ ಸ್ಟ್ರೋಕ್, ಸೂರ್ಯಾಘಾತ ಅಂದರೆ ಬಿಸಿಲಿಗೆ ಹೋದ ತಕ್ಷಣ ಸುಸ್ತಾಗುವಂಥದ್ದು, ಬೇರೆಂಥ ಕಪ್ಪಾಗಿ ಮಂಜಾಗುವಂಥದ್ದು ಅವಾಗ ಆಗ್ತಾಯಿತ್ತು ಅಂದರೆ ನಿವಾರಣೆ ಮಾಡ್ಕೋಬೋದು. ಅತ್ಯದ್ಭುತವಂತ ಸರಳವಾದಂಥ ಒಂದು ಮುದ್ರೆ ಅಂತ ಹೇಳ್ಬೋದು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾನೇ ಇಲ್ಲ. ಇನ್ನು ಕೆಲವರು ಗುರುಗಳೇ ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್, ಗುರುಗಳೇ ಸಾಲದವರು ದುಡ್ಡು ಕೊಡು, ಇಲ್ಲಾಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ನಾನು ಕೇಸ್ ಹಾಕ್ತೀನಿ ಅಂತ ಎಲ್ಲ ಎದುರಿಸ್ತಾ ಇದ್ದಾರೆ. ಭಯ ಆಗ್ತಾಯಿದೆ ಗುರುಗಳೇ, ಏನು ಮಾಡೋದು? ಎಷ್ಟೊಂದು ಜನಕ್ಕೆ ದುಡ್ಡು ಕೊಟ್ಕೊಂಡು ನಮ್ಗೆ ಬೇಕಾಗಿದ್ದವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ಗುರುಗಳೇ, ವಾಪಸ್ ಕೇಳ್ತೀನಿ, ಕೊಡ್ತಾಯಿಲ್ಲ, ಫೋನ್ ಕಟ್ ಮಾಡ್ತಾರೆ, ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ ಅಂತೇಳಿ. ಇಂಥವ್ರಿಗೆಲ್ಲ ಈ ದುಡ್ಡು ಯಾವುದೇ ರೀತಿಯ ದುಡ್ಡು ವಾಪಸ್ ಬರಬೇಕು ಅಂತಂದರೆ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡಿ, ಅದು ಎಂಥದ್ದೇ ರೀತಿಯಾದಂಥ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲ್ಲ. ಎಸ್ಪೆಷಲಿ ಈ ಒಂದು ಯಂತ್ರ ಅಂದರೆ ಅದ್ಭುತವಾದಂಥ ಯಂತ್ರ. ಇದನ್ನು ಸಾಲ ಸೋಲ ಇರುವಂಥವ್ರು ಮಾತ್ರ ತೊಗೋಬೇಕು ಅಂತ ಅಲ್ಲ. ಗುರುಗಳೇ ನನಗೆ ಸಾಲ ಸೋಲಗಳು ಏನಿಲ್ಲ, ಆದರೂ ನಾನು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಗುರುಗಳೇ. ಫೋನ್ ಇನ್ನೊಂದು ಬಳಸ್ತೀನಿ ಅಂತಂದರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಕಡೆ ಎಜುಕೇಷನ್ ಕೊಡೋಕ್ಕಾಗಿ ಲಕ್ಷಾಂತರ ರೂಪಾಯಿ ಆಗುತ್ತೆ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾಯಿಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಗುರುಗಳೇ ನನ್ನದು ಮಕ್ಳಿಗೆ ಒಳ್ಳೆ ಕಡೆ ಮದುವೆ ಮಾಡೋಕ್ಕಾಗಲ್ಲ ಗುರುಗಳೇ, ಸುಮ್ಮನೆ ಮನೇಲಿ ಕೂತಿದ್ದಾರೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನನಗೆ ಗಂಡೆ ನೋಡೋಕೆ ಹೋಗಿಲ್ಲ ಅಂತ. ಎಷ್ಟು ಕಷ್ಟ ಗೊತ್ತಲ್ಲ. ಇದಕ್ಕೂ ತಲೆ ಕೆಡಿಸ್ಕೊಬೇಡಿ. ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ, ಮತ್ತು ಭಾಳ ಜನ ಕಾರ್ಗಿರ್ ತೊಗೊಂಡು ಓಡಾಡಬೇಕು, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತೊಗೊಂಡು ಓಡಾಡ್ತಾರೆ, ಒಡವೆಗಳು ಮಾಡಿಸ್ಕೋಬೇಕು ಅಂತ ಇದ್ದಾರೆ, ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರನೇ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು ಅಂತ. ಯಾಕಂದರೆ ಹಣಕಾಸು ಏನಿಲ್ಲದಿದ್ರೂ ಕಡಿಮೆ ನಡೆಯುತ್ತೆ, ಆದರೆ ದುಡ್ಡಿಲ್ಲ ಅಂತಂದರೆ ಕೂಡ ಜೀವನ ನಡೆಯೋದೇ ಇಲ್ಲ. ಅದಕ್ಕೋಸ್ಕರ ಆ ದುಡ್ಡು ಏನಂತಂದರೆ ದೃಷ್ಟಿದೋಷದಿಂದನೋ ಬೇರೆ ಯಾವುದೇ ರೀತಿಯಂಥ ಸಮಸ್ಯೆಯಿಂದನೋ ಕರ್ಮಗಳಿಂದನೋ ಈ ಒಂದು ನಮಗೆ ಹಣಕಾಸಿನ ಅಭಾವ ಸಡನ್ನಾಗಿ ಚೆನ್ನಾಗಿ ನಡೀತದೆ, ಇದ್ದಕ್ಕಿದ್ದಂಗೆ ಲಾಸ್ ಆಗಿಬಿಡ್ತದೆ, ಇದ್ದಕ್ಕಿದ್ದಂಗೆ ವ್ಯಾಪಾರ ನಿಂತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಷ್ಟಲಕ್ಷ್ಮಿ ಅಂತವನ್ನು ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ. ಗೊತ್ತಲ್ಲ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ.
ತುಂಬ ಚೆನ್ನಾಗ್ತಾ ಬರುತ್ತೆ ಆಯ್ತಲ್ಲ. ನಾವು ಮಾಡ್ಕೊಳ್ಳಿ. ಅದೆಂಥದ್ದೇ ಹಣಕಾಸಿನ ಸಮಸ್ಯೆನ ಮನೇಲಿ ಇಟ್ಟು ಪೂಜೆ ಮಾಡಿ ನಿವಾರಣೆ ಆಗ್ಬಿಡುತ್ತೆ ಆಯ್ತಲ್ಲ. ಏಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಸುಮ್ಮನೆ ಇಟ್ಬಿಡಿ, ಅದು ಪಾಡೋದು ಕೆಲಸ ಮಾಡ್ತಾ ಇರುತ್ತೆ. ನಿಮಗೆ ಅದೆಂಥದ್ದೇ ಹಣಕಾಸಿನ ಅಭಾವ ಬಂತಂದರೆ ಯಾವುದೇ ರೀತಿಯ ದುಡ್ಡು ಬಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಭಾಳಷ್ಟು ಜನ ಇಲ್ಲಿ ಗುರುಗಳೇ ತೊಗೊಂಡೋಗಿ 3-4 ತಿಂಗಳಾಯಿತು ಗುರು, ಅರ್ಧ ಸಾಲ ತೀರಿಸ್ಬಿಟ್ಟಿದ್ದೀವಿ ಅಂತಾರೆ. ತುಂಬ ಖುಷಿಯಾಗುತ್ತೆ. ಇನ್ನು ಕೊರಿಯರಲ್ಲೇ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೊಗೊಂಡು ಹೋಗಬೇಕು ಅಂತ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಅಥವಾ ನಿಮ್ಮ ಮನೆಯವ್ರನ್ನ ಯಾರು ಕಳಿಸಿ, ಅವ್ರ ಕೈಲಿ ಕೊಟ್ಟು ಕಳಿಸಿ, ಅವ್ರು ನೇರವಾಗಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಎಂಥದ್ದೇ ನೀವೇನೇ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ನಿಮ್ಮನ್ನು ಕಾಯಿದೆ ಅಲ್ಲ. ತುಂಬ ಬೆನಿಫಿಟ್ ಆಗುತ್ತೆ. ಇಟ್ಟವ್ರಿಗೆ ಅದರದ್ದೊಂದು ಒಂದು ಪ್ರಭಾವ ಏನು ಅಂತ ಗೊತ್ತಾಗುತ್ತೆ. ತುಂಬ ಜನ ಹಿಂದೆ ಕೂಡ ತುಂಬ ಜನ ತೆಗೆದುಕೊಂಡು ಒಳ್ಳೆಯದಾಗಿದೆ. ಈಗಲೂ ಕೂಡ ಆಗ್ತದೆ, ಮುಂದಕ್ಕೂ ಕೂಡ ಆಗ್ತಾ ಬರುತ್ತೆ ಇಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ, ಯಾಕಂದರೆ ಆ ಥರ ಗಿಡಮೂಲಿಕೆಗಳು, ವನಸ್ಪತಿಗಳು, ಭೂತಾಳೆಗಳು ಎಲ್ಲ ಕುಟ್ಟಿ ಪುಡಿ ಮಾಡಿ ಅರ್ದು ಒಣಗಿಸಿ ಭಸ್ಮ ಮಾಡಿ ಆ ಯಂತ್ರವನ್ನು ನಿಮ್ಗೆ ಕೊಟ್ಟಿರ್ತೀವಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ, ಆಗಲೇಬೇಕು ಅಲ್ಲ. ಇದು ತುಂಬ ಅಂದರೆ ತುಂಬ ಉಪಯುಕ್ತವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಕೊಳ್ಳಿ. ನಿಮ್ಮ ಹಣಕಾಸಿನ ಸಮಸ್ಯೆಯಿಂದ ನೀವು ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದು ತುಂಬ ಅಂದರೆ ತುಂಬ ಹೋಗ್ತದೆ. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಬೇಕೇ ಬೇಕು. ಯಾಕಂದರೆ ಹಣಕಾಸು ಯಾರಿಗೆ 80% ನಮ್ಮ ಜೀವನನ ಕಾಪಾಡುವಂಥದ್ದು ದುಡ್ಡು. ಹಾಗಾಗಿ ಹಣಕಾಸು ತುಂಬ ಅಂದರೆ ಇಂಪಾರ್ಟೆಂಟು. ಆ ಹಣಕಾಸನ್ನು ನಮ್ಮ ದೈವಶಕ್ತಿಯಿಂದ ಆ ಒಂದು ಹಣಕಾಸಿನ ಒಂದು ಅರಿವು ಜಾಸ್ತಿ ಆಗುತ್ತೆ. ಆ ಒಂದು ಶಕ್ತಿನ ಹೆಚ್ಚಿಸಿ ಮಾಡುತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಂತ ಹೇಳ್ಬೋದು. ಇದು ಯಂತ್ರದ ಒಂದು ವಿಚಾರ ಅಂತ ಹೇಳ್ಬೋದು. ಇನ್ನು ನೋಡಿ, ಒಬ್ಬ ಮನುಷ್ಯ ನಾರ್ಮಲ್ ಆಗಿರ್ತಾನೆ. ಆತ ಅನ್ಕೋತಾನೆ, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಯಶಸ್ಸನ್ನು ಕಾಣಬೇಕು, ಮತ್ತು ನಾನಾ ರೀತಿಯಂಥ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು, ಯಾವ ಸಮಸ್ಯೆಗಳು ಬರದೇ ಇರೋಂಥ ರೀತಿಯಲ್ಲಿ ತಡಿಬೇಕು, ಅದೃಷ್ಟ ಅನ್ನೋಂಥದ್ದು ಬರಬೇಕು, ನನ್ನ ಜೀವನದಲ್ಲಿ ಮುಂದೆ ಬರಬೇಕು, ಹಣಕಾಸು ಸಂಪಾದನೆ ಮಾಡಬೇಕು, ಹೆಸರು ಸಂಪಾದನೆ ಮಾಡಬೇಕು ಅಂತ ಇರ್ತಾರೆ. ಆ ಥರ ಒಂದು ಸಪೋರ್ಟ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಮಲಗೋಕ್ಕಿಂತ ಮುಂಚೆ ನೀವು ನಿಮ್ಮ ಮನೆಯ ದೇವರನ್ನ 5 ರೀತಿಯಂಥ ದೇವರುಗಳನ್ನು ನೀವು ನೆನೆಸ್ಕೊಂಡು ಅವ್ರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ನೀವು ಮಲಗಬೇಕು. ಗೊತ್ತಲ್ಲ, ಯಾರನ್ನ ಫಸ್ಟ್ ಅಂತಾರೆ? ಮನೆ ದೇವರು, ಮತ್ತು ಕುಲದೇವರು, ಮತ್ತು ಗ್ರಾಮ ದೇವತೆ. ನೀವು ಯಾವ ಊರಿದೆ ಆಗೊಂದು ಗ್ರಾಮ ದೇವರು, ಮನೆ ದೇವರು, ಕುಲದೇವರು, ಮತ್ತು ಗ್ರಾಮ ದೇವರು, ಮತ್ತು ತಂದೆ ತಾಯಿ, ಮತ್ತು ಗುರುಗಳು. ಈ 5 ಜನ ಗುರುಗಳನ್ನು ಅಂದರೆ 5 ಜನ ದೇವರುಗಳನ್ನು ಜೊತೆ ಗುರುವನ್ನು ನೆನೆಸ್ಕೊಂಡು ನೀವು ಈ ಒಂದು ವಸ್ತುವನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ಪ್ರತಿದಿನ ಮಾಡ್ಕೊಳ್ಳಿ. 21 ದಿನ ಮಾಡಿ ನೋಡಿ, ಎಂಥ ಅದ್ಭುತ ಸೃಷ್ಟಿ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ನೀವು ಹೇಳ್ತೀರ. ಏನೋ ಒಂದು ಮಿರಾಕಲ್ ಆಗುತ್ತೆ ನಿಮ್ಮ ಜೀವನದಲ್ಲಿ, ಗೊತ್ತಲ್ಲ. ಅದನ್ನು ಮಾಡಿಕೊಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತೇಳಿ. ಯಾವುದು ಅಂತ ನಾವು ನೋಡೋದಾಯಿತು ಅಂತಂದರೆ, ಯಾವುದು ಆ ವಸ್ತು ಅಂತಂದರೆ ಇದೆ ಗೋಮತಿ ಚಕ್ರ. ಏನು ಹೇಳಿ? ಗೋಮತಿ ಚಕ್ರ ನೋಡಿ. ಇದು ದೊಡ್ಡದು, ಚಿಕ್ಕದು ಬರುತ್ತೆ, ಚಿಕ್ಕದು ಎಲ್ಲ ಕಡೆ ಸಿಗುತ್ತೆ. ಅದೇ ದೊಡ್ಡ ಸಿಗುವಂಥದ್ದು ತುಂಬ ವಿರಳ, ತುಂಬ ಕಡಿಮೆ. ಅಕಸ್ಮಾತ್ ಸಿಕ್ತು ಅಂತಂದರೆ ತೆಗೆದುಕೊಳ್ಳಿ, ಸಿಗುತ್ತೆ. ಆದರೆ ಸ್ವಲ್ಪ ರೇರು, ಸಾಮಾನ್ಯವಾಗಿ ಸಿಗೋದಿಲ್ಲ. ಸ್ವಲ್ಪ ದೊಡ್ಡ ಅಂಗಡಿಗಳಲ್ಲಿ, ಗ್ರಂಥಿಕೆ ಅಂಗಡಿಯಲ್ಲಿ ಇದನ್ನು ಸಿಗುತ್ತೆ. ಇದನ್ನು ತಲೆ ದಿಂಬು ಕೆಳಗಡೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು, ಒಳ್ಳೆಯದಾಗಲಿ, ನನಗೆ ಜೀವನದಲ್ಲಿ ಯಶಸ್ಸು ಸಿಗಲಿ, ನನಗೆ ಕಾರ್ಯಸಿದ್ಧಿ ಆಗಲಿ ಅಂತ 5 ಜನ ದೇವತೆಗಳನ್ನು ನೀವು ನೆನೆಸ್ಕೊಂಡು ನೀವು ಇದನ್ನು ಇಟ್ಬಿಟ್ಟು ಮಲ್ಕೋತು ಅಂತಂದರೆ, ದಿಂಬು ಕೆಳಗಡೆ ಇಟ್ಬಿಟ್ಟು ನೋಡಿ, ಇದೇ ಇರಬೇಕು. ಹೆಂಗಿರಬೇಕು ಅಂತಂದರೆ ನೋಡಿ, ಇದು ಮುಂಭಾಗ, ಇದು ಹಿಂಭಾಗ ಅಂತ ಇಟ್ಕೊಳ್ಳೋಣ. ಇದು ಮುಂಭಾಗ, ಮೇಲೆ ಉಬ್ಬಿದೆಯಲ್ಲ, ಇದು ಮುಂಭಾಗ ನೋಡಿ. ಇದು ಹಿಂಭಾಗ. ನೀವು ಇಟ್ಟರೆ ಅಂತಂದರೆ ಹಿಂಭಾಗ ಇಡಬೇಕು. ಅಂತಂದರೆ ಚಪ್ಪಟೆ ಇದೆಯಲ್ಲ ಅದು ಮೇಲ್ಗಡೆ ಬರಬೇಕು, ಗುಂಡಾಕಾರದ ಇದೆಯಲ್ಲ ಅದು ಕೆಳಗಡೆ ಬರಬೇಕು ನೋಡಿ. ಇದು ಕೆಳಗಡೆ ಬರಬೇಕು, ಇದು ಮೇಲ್ಗಡೆ ಹೋಗಬೇಕು.
ಇಷ್ಟು ದೊಡ್ಡದಾದರೆ ತುಂಬ ಒಳ್ಳೆಯದು, ಚಿಕ್ಕದಾದರೆ ಅಷ್ಟೊಂದು ಪ್ರಯೋಜನಕಾರಿ ಆಗೋದಿಲ್ಲ. ಗೊತ್ತಿಲ್ಲ, ದೊಡ್ಡದಷ್ಟು ನೀವು ಎಷ್ಟು ದೊಡ್ಡದು ಗೋಮತಿ ಚಕ್ರ ಇಟ್ಕೊಂಡಿರ್ತೀರೋ ಅಷ್ಟು ನಿಮಗೆ ಯಶಸ್ಸು, ಅದೃಷ್ಟ ಅನ್ನೋಂಥದ್ದು ಬರುತ್ತೆ, ಅದ್ಭುತ ಅನ್ನೊಂದು ಸೃಷ್ಟಿಯಾಗುತ್ತೆ. ನಿಮಗೆ ಗೊತ್ತಿಲ್ಲ, ಅಯ್ಯೋ ಹಿಂಗೆ ಆಗೋಯ್ತಾ ಲೈಫಲ್ಲಿ, ಮದುವೆನೇ ಆಗಲ್ಲ ಅಂದರೆ ಮದುವೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. 45 ವರ್ಷ ಆಗಿರುತ್ತೆ, ಯಾವ ಬಿಡು ನಂಗೆ ಮೇಲೆ ಮದುವೆ ಪಟ್ ಅಂತ ಮದುವೆ ಫಿಕ್ಸ್ ಆಗಿಬಿಡುತ್ತೆ. ದುಡ್ಡೇ ನನಗೆ ಯಾರು ಕೊಡ್ತೀವಿ, ಯಾರು ಬಂದು ತಗೊಳಪ್ಪ ನಿಂಗೆ ಒಂದು 5 ಲಕ್ಷ 10 ಲಕ್ಷ ಅಂತ ಕೊಟ್ಬಿಡ್ತಾರೆ. ನಿಮ್ಮ ತಾತ ನಿಮ್ಮ ಸಾಲ ಮಾಡಿದ್ರು, ಸಾಲ ತೀರ್ಸೋಕ್ಕಾಗಿಲ್ಲ, ತಗೊಂಡು ಋಣ, ಯಾಕೆ ನೀನು ಋಣ ಅಂದ್ಬಿಟ್ಟು ಕೊಟ್ಟು, ಅಂದರೆ ಇದೇ ಆಗುತ್ತೆ ಅಂತಲ್ಲ, ಈ ಥರದ್ದು ಏನೋ ಒಂದು ಸೃಷ್ಟಿ ಆಗುತ್ತೆ ಅನ್ನುವಂಥ ಒಂದು ವಿಚಾರ. ಅದ್ಭುತವನ್ನು ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ನಿಮ್ಮ ಒಂದು ಸಂಕಲ್ಪಕ್ಕಿದೆ, ಮತ್ತು ಈ ಒಂದು ಗೋಮತಿ ಚಕ್ರಕ್ಕೆ ಇದೆ. ಇದು ಸಾಮಾನ್ಯವಾಗಿ ಸಿಗೋದಿಲ್ಲ, ಅಕಸ್ಮಾತ್ ಸಿಕ್ಕಿದ್ರೆ ತಗೊಳ್ಕೊಳ್ಳಿ, ಇಲ್ಲ ಅಂತಂದ್ರೆ ನನ್ನ ಹತ್ರ ಸಿಗುತ್ತೆ. ತುಂಬ ಇಂಟ್ರೆಸ್ಟ್ ಇರೋರು ಬಂದು ಇದನ್ನು ಕೊಂಡ್ಕೊಳ್ಳಿ, ಪರ್ಚೇಸ್ ಮಾಡ್ಬೋದು ಇದನ್ನು, ಅದಲ್ಲ ಅಷ್ಟು ಒಂದು ಒಳ್ಳೆ ಪವರ್ಫುಲ್ ಆಗಿರುವಂಥದ್ದು ವಸ್ತು ಇದಾಗಿರುತ್ತೆ. ನೀವು ಮರೆಯದೆ ದಿಂಬು ಕೆಳಗಡೆ 21 ದಿನ ಕಂಟಿನ್ಯೂಸ್ ಆಗಿ ಇಟ್ಕೊಳ್ಳಿ. ಇಷ್ಟೇಳಿ 21 ದಿನ ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಅದ್ಭುತ ಅನ್ನುವಂಥದ್ದು ಸೃಷ್ಟಿಯಾಗ್ತಾ ಬರುತ್ತೆ, ಅದಲ್ಲ. ಹಾಗಾಗಿ ಈ ಒಂದು ಸಂಕಲ್ಪ ಮಾಡ್ತಿರಲ್ಲ, ತಂದೆ ತಾಯಿ ನಿಮ್ಮ ಮಲಗೋಕ್ಕಿಂತ ಮುಂಚೆ ಬರೀ ದೇವ್ರನ್ನ ಮಾತ್ರ, ಎಷ್ಟೊಂದು ಜನ ಸುಮ್ಮನೆ ಹೋಗ್ತಾರೆ ಮಲ್ಕೋತಾರೆ, ಅದು ಹಂಗಾಗಬಾರ್ದು. ತಂದೆ ತಾಯಿ ಅದಲ್ಲ, ಮತ್ತು ಮನೆ ದೇವರು, ಕುಲದೇವರು, ಗ್ರಾಮ ದೇವರು, ಮತ್ತು ಇಷ್ಟ ದೇವರು, ಮತ್ತು ಗುರುಗಳು, ಇಷ್ಟು ಜನಗಳನ್ನು ನೀವು ನೆನೆಸ್ಕೊಂಡು ನಿಮ್ಮ ಆಶೀರ್ವಾದ ಇರಲಿ ಅಂತ ನೀವು ಬೇಡಿಕೊಂಡು ನೀವು ಮಲ್ಕೋತು ಅಂತಂದರೆ ಒಳ್ಳೆಯ ಒಂದು ನಿದ್ದೆ ಬರುತ್ತೆ. ನಿದ್ದೆಯ ಜೊತೆಗೆ ನಿಮಗೆ ಆಶೀರ್ವಾದ ಸಿಗುತ್ತೆ, ಲಿಂಕ್ ಇರುತ್ತೆ, ಒಂದಕ್ಕೊಂದು ಲಿಂಕ್ ಇರುತ್ತೆ ಅಲ್ವಾ. ನಿಮ್ಮ ಪೂರ್ವಜರಿಲ್ಲದೆ ನೀವು ಬಂದುಬಿಡ್ತೀರಾ ಅಂದರೆ ಅವ್ರ DNA ತಾನೇ ಇರುತ್ತೆ, ಅವರ ಒಂದು ರಕ್ತ ನಿಮ್ಮ ಒಂದು ಇದರಲ್ಲಿ ಹರಿತಾ ಇರೋಂಥದ್ದು. ಹಾಗಾಗಿ ಏನು ಮಾಡಿ, ಒಳ್ಳೆಯ ವಿಚಾರ ಮಲಗೋಕ್ಕಿಂತ ಮುಂಚೆ ಒಳ್ಳೆಯ ವಿಚಾರವನ್ನು ಅನ್ನಿಸ್ಕೊಳ್ಳಿ, ಕೆಟ್ಟ ವಿಚಾರವನ್ನು ಬಿಟ್ಬಿಡಿ, ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದಲ್ಲ. ಇದು ಅತ್ಯದ್ಭುತವಾದಂಥ ಸುಲಭವಾದ ಸರಳವಾದಂಥ ಒಂದು ವಿಚಾರ. ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಳ್ಳಿ. ಆದರೆ ಜೀವನದ ಸಮಸ್ಯೆಗೆ ನಾನು ಯಂತ್ರ ಮಂತ್ರ ಮತ್ತು ತಂತ್ರವನ್ನು ನಿಮಗೆ ಹೇಳ್ಕೊಡ್ತಾರೆ ಅಂತಲ್ಲ. ವೆರಿ ಬ್ಯೂಟಿಫುಲ್. ಜೊತೆ ಮುದ್ರೆಯನ್ನು, ಆರೋಗ್ಯದ ಸಮಸ್ಯೆಗೆ ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ. ಮುದ್ರೆಗಳು ಮಾಡಿದ್ರೆ ಸಾಕು, ಆ ಮುದ್ರೆಯಿಂದ ಗುಣ ಮಾಡೋಕ್ಕಾಗದಂಥ ಕಾಯಿಲೆಗಳೇ ಇಲ್ಲ. ಹಾಗಾಗಿ ಮುದ್ರೆಯನ್ನು ಹೇಳ್ಕೊಡ್ತೀವಿ, ಮಂತ್ರೋಪದೇಶವನ್ನು ಹೇಳ್ಕೊಡ್ತೀವಿ. ಆ ಒಂದು ಮಂತ್ರವನ್ನು ಹೇಳ್ಕೊಡಿ, ನೀವು ಹೇಳ್ಕೊಬಿಟ್ರೆ ಸಾಕು, ಒಂದು 6 ತಿಂಗಳು ಅದು ಅಂತ ನಿಮ್ಮ ಮಂತ್ರ ನಿಂಬೆಣ್ಣು ಕೊಟ್ಟರೆ ಸಾಕು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನಿಮ್ಮ ಪ್ರಾಬ್ಲಮ್ಮೇ ಸಾಲ್ವ್ ಆಗಲಿ ಫಸ್ಟ್ ಬಿಡಿ, ಸಿದ್ಧಿ ಮಾಡಿಕೊಂಡು ನೀವು ಒಂದು ಕುಂಕುಮ ಕೊಟ್ಟರೆ ಸಾಕು, ಒಂದು ಹಣ್ಣು ಕೊಟ್ಟರು ಸಾಕು, ಅವ್ರಿಗೆ ಒಳ್ಳೆಯದಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಯಂತ್ರ ಮಂತ್ರ ಮತ್ತು ತಂತ್ರದ ಶಿಬಿರವನ್ನು ಮಾಡ್ತಾಯಿದ್ದೀನಿ ಅಲ್ಲ. ತಿಂಗಳ ಕೊನೆ ಶನಿವಾರ ಮತ್ತು ಭಾನುವಾರ ಇರುತ್ತೆ, ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಅದು ಎಂಥದೇ ಸಮಸ್ಯೆ ಇದ್ದರೂ ಕೂಡ ನೀವೇ ಬಗೆಹರಿಸ್ಕೋಬೋದು. 3 ಕಾರಣಗಳಿಗೋಸ್ಕರ ಇದನ್ನು ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಮತ್ತು ಆ ಸಮಸ್ಯೆಗಳು ಬರೆದಿರುತ್ತೆ ತಡೆಯೋಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಅವ್ರುಗಳಿಗೆ ಸಮಸ್ಯೆನ ಬಗೆಹರಿಸ್ಕೊಂಡು ಇಲ್ಲಿ ಯಂತ್ರ ಬರೆಯೋದನ್ನು ಹೇಳ್ಕೊಡ್ತೀವಿ. ಮಂತ್ರವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಂಡು ಯಾವ ಸಮಸ್ಯೆಗೆ ಯಾವ ಮಂತ್ರವನ್ನು ಹೇಳ್ಕೊಡ್ತೀವಿ. ಜೊತೆಗೆ ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ, ಮತ್ತು ತಂತ್ರವನ್ನು ಹೇಳ್ಕೊಡ್ತೀನಿ. ಕೆಲವೊಂದು ವಸ್ತುಗಳನ್ನು ಯಾವ ರೀತಿ ಇಟ್ಕೋತು ಅಂತಂದರೆ ಏನಿಲ್ಲ, ನೀವು ಹೋಗ್ಬೇಕಾದ್ರೆ ದಾಡಿ ಒಂದು ಸೊಪ್ಪು ಕಿತ್ಕೊಂಡು ಹೋದ್ರೆ ಸಾಕು, ನಿಮ್ಮಿಂದ ದೋಷ ಪರಿಹಾರ ಆಗ್ತಾ ಬರುತ್ತೆ. ಒಂದು ಸೊಪ್ಪು ಕಿತ್ಕೊಂಡು ಒಂದು ಜೋಬಲ್ಲಿ ಬಲಗಡೆ ಜೋಬಲ್ಲಿ ಇಟ್ಕೊಂಡು ಹೋಯ್ತು ಅಂತಂದರೆ ಅದು ಯಾವ ಸೊಪ್ಪು ಅನ್ನೋಂಥದ್ದು ನಾನು ನಿಮಗೆ ಶಿಬಿರದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಒಂದೊಂದು ಗಿಡಮೂಲಿಕೆಗಳು ಒಂದೊಂದು ದೇವತೆಗೆ ಸಮ. ಯಾವ ರೀತಿಯಲ್ಲಿ ಯಾವ ಒಂದು ವಸ್ತುವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನುವಂಥದ್ದು ತಂತ್ರ. ಅದಕ್ಕೋಸ್ಕರ ಶತ್ರುಬಾಧೆ ಏನಿಲ್ಲ, ತುಂಬ ಸಿಂಪಲ್ ಆಗಿರೋವಂಥದ್ದು. ಒಂದು 4 ಬೀಜಗಳನ್ನ ಅವ್ರ ಹೆಸರು ಹೇಳಿ ಒಂದು ಮೂಲೆಯಲ್ಲಿ ಹಾಕ್ತು ಅಂತಂದರೆ ಸಾಕು, ಅದು ಎಂಥದೇ ಶತ್ರುಬಾಧೆ ಆದರೂ ನಿವಾರಣೆ ಆಗುತ್ತೆ. ಅದು ಎಲ್ಲಿ ಹಾಕಬೇಕು, ಯಾವ ಬೀಜ ಅನ್ನೋಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು ಇಂಡಿವಿಜುವಲ್ ಆಗು ಕೂಡ ಹೇಳ್ಕೊಡ್ತೀನಿ. ಮತ್ತು ಇವಾಗ ನಿಮಗೆ ಯಾವುದೋ ಒಂದು ಶತ್ರು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಡೋದಕ್ಕಾಗೋದಿಲ್ಲ, ಅದಕ್ಕೆ ಯಾವ ತಂತ್ರ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಶಿಬಿರವನ್ನು ಮಿಸ್ ಮಾಡದೆ ಎಲ್ಲರೂ ಕೂಡ ಅಟೆಂಡ್ ಮಾಡಿ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಕೋರ್ಟ್ ಕಚೇರಿಗಳ ಸಮಸ್ಯೆ, ಶತ್ರುಗಳ ಬಾಧೆ,
ತಪ್ಪು ಡಿಸಿಷನ್ ತಗೊಂಡು ಅಥವಾ ಜೀವನ ಹಾಳು ಮಾಡುತ್ತೆ, ಎಲ್ಲ ಸರಿ ಮಾಡ್ಕೊಬಿಡ್ತೀರಿ. ನಿಮ್ಮ ಒಂದು ಬುದ್ಧಿ ಜ್ಞಾನ ಬೆಳೀತಾ ಹೋಗುತ್ತೆ, ಮತ್ತು ಆತ್ಮಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ, ಮತ್ತು ಮನೋಸ್ಥೈರ್ಯ ಧೈರ್ಯ ಬರ್ತಾ ಹೋಗುತ್ತೆ. ಮತ್ತೆಲ್ಲ ತುಂಬ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಶಿಬಿರ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಮತ್ತು ಮಾಟ ಮಂತ್ರ ವಾಮಾಚಾರ ಆಗಿದ್ದರೂ ಕೂಡ ಈ ಒಂದು ತಂತ್ರವನ್ನು ಮಾಡ್ಕೊಂಡು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು. ಸ್ವಂತವಾಗಿ ನೀವೇ ಮಾಡ್ಕೊಬೋದು, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಅಟೆಂಡ್ ಮಾಡ್ತಾ ಬನ್ನಿ ಅಂತ ಹೇಳಿ. ಇದು ಶಿಬಿರದ ವಿಚಾರ ಅಂತಲ್ಲ. ನೆಕ್ಸ್ಟ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ